ಎಲ್ರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಏನಂದರೆ ನಮ್ಗೆ ಯಾವಾಗ ಉದ್ಯೋಗ ಸಿಗುತ್ತೆ ಅನ್ನೋ ಟಾಪಿಕ್ಕು. ತುಂಬ ಜನ ನಾವು ಚೆನ್ನಾಗಿ ಓದ್ತಾ ಇರ್ತೀರಿ, ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿರ್ತೀರಿ, ಆದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಜಾಬ್ ಅನ್ನೋದು ಸಿಗ್ತಾ ಇರಲ್ಲ. ಅದಕ್ಕೆ ಕಾರಣ ಏನಂದರೆ ಜಾತಕ. ಸೊ ಜಾತಕ ನೋಡಬೇಕಂದ್ರೆ ಕಂಪಲ್ಸರಿ ಜಾತಕ ನೋಡಲೇಬೇಕು. ಇದ್ರಾಗ ನೀವು ಯಾವಾಗ ಜಾಬ್ ಸಿಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಪ್ಲೇಸ್ಟೋರ್ಗೆ ಹೋಗಿ ಹಿಂದೂ ಕ್ಯಾಲೆಂಡರ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಈ ಸೆಟ್ಟಿಂಗ್ಸಲ್ಲಿ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು. ಇವಾಗ ಇಲ್ಲಿ ಆಪ್ಷನ್ ಕಾಣಿಸಿದೆಲ್ಲ ಕುಂಡ್ಲಿ, ಈ ಕುಂಡ್ಲಿ ಓಪನ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಎಕ್ಸಾಂಪಲ್ ಒಂದು ಚಾರ್ಟ್ ಹಾಕ್ತೀನಿ. 28/2/1996 ಹುಟ್ಟಾರೆ. ಟೈಮ್ ಎಷ್ಟು ಹಾಕೋಣ? 3:30 ಮಧ್ಯಾಹ್ನ ಹಾಕಾರೆ. ಈ ಜಾತಕ ನೋಡಿದೆ ಮಿಥುನ ರಾಶಿ, ಆರುದ್ರ ನಕ್ಷತ್ರ, ಕರ್ಕಾಟಕ ಲಗ್ನದಾಗ ಹುಟ್ಟಾರೆ. ಸೊ ಇವ್ರಿಗೆ ಯಾವಾಗ ಜಾಬ್ ಸಿಗುತ್ತೋ ಅನ್ನೋದು ಟೆಸ್ಟ್ ಮಾಡಬೇಕು. ಎಕ್ಸಾಂಪಲ್ ಈ ಚಾರ್ಟಲ್ಲಿ ಗುರು ಎಲ್ಲವನ್ನೇ ನೋಡಿ. ಗುರು ಬಂದು ಧನುಸ್ಸು ರಾಶಿಯಲ್ಲಿ ಅವರೇ. ಅರ್ಥ ಆಯ್ತಾ? ನೋಡಿ, ಗುರು ಧನುಸ್ಸು ರಾಶಿ ಅವರೇ. ಸೊ ನಾವಾಗ ಏನು ಮಾಡಬೇಕಂದ್ರೆ ಗುರುವಿನಿಂದ 5ನೇ ಮನೆ, 7ನೇ ಮನೆ, 9ನೇ ಮನೆ ನೋಡಬೇಕು. ಅಂದರೆ ಗುರುವಿಂದ 5ನೇ ಮನೆ ಲೆಕ್ಕಕ್ಕೆ ಬನ್ನಿ. ಗುರು ಯಾವ ಮನೆಗೆ ಅವನೇ? ಧನುಸ್ಸು ರಾಶಿ ಅವನೇ. ಸೊ ಧನುಸ್ಸು ಅನ್ನೋದು 1ನೇ ಮನೆ, ಇದು 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ. ಆಯಿತಾ? ಸೊ ಗುರು ಇರೋ ಮನೆಯಿಂದ 5ನೇ ಮನೆ ಮೇಷರಾಶಿ ಬರುತ್ತೆ, 7ನೇ ಮನೆ ಮಿಥುನ ರಾಶಿ ಬರುತ್ತೆ, 9ನೇ ಮನೆ ಸಿಂಹ ರಾಶಿ ಬರುತ್ತೆ. ಅರ್ಥ ಆಯ್ತಾ? ಗುರು ಇರೋ ಮನೆಯಿಂದ 5ನೇ ಮನೆ ಮೇಷರಾಶಿ, 7ನೇ ಮನೆ ಮಿಥುನ ರಾಶಿ, 9ನೇ ಮನೆ ಸಿಂಹರಾಶಿ. ಸೊ ಇದು ನಮ್ಮ ಜನ್ಮ ಜಾತಕ. ಅರ್ಥ ಆಯ್ತಾ? ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡಿ. ಮಾಡಿಬಿಟ್ಟು ಹೊಸದಾಗಿ ಇವಾಗ ಓಪನ್ ಮಾಡಿಕೊಡಿ. ಇವಾಗ ಗೋಚಾರಕ್ಕೆ ಬನ್ನಿ. ಗೋಚಾರ ಅಂದರೆ ಇವತ್ತು ಈ ಡೇ ಟು ಟೈಮ್ ನೋಡ್ಕೊಳ್ಳಿ. ಡೇಟ್ ಏನು ಕಾಣಿಸುತ್ತೆ? ಇವತ್ತು 22 ಜೂನ್ 2024 ಕಾಣಿಸ್ತಾ ಆಯಿತಾ? ಟೈಮ್ 2 ಗಂಟೆ 2 ನಿಮಿಷ ಆಗೈತೆ. ಇವಾಗ ಬನ್ನಿ. ಸೊ ನಾವು ಆವಾಗ ಏನು ನೋಡಿದ್ರಿ? ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದ? ಧನುಸ್ಸು ರಾಶಿನಾಗಿದ್ರ. ಇಲ್ಲಿ ಗುರು ಇದ್ದ, ಜನ್ಮ ಜಾತಕದಲ್ಲಿ ಗುರು ಇದ್ದ. ಅರ್ಥ ಆಯ್ತಾ? ಜನ್ಮ ಜಾತಕದಲ್ಲಿ ಗುರು ಇದ್ದ. ಗುರು ದೃಷ್ಟಿ ನಾವು ಏನು ನೋಡಿದ್ರಿ? 5ನೇ ಮನೆ ದೃಷ್ಟಿ ಮೇಷರಾಶಿ ನೋಡಿದ್ರಿ, 7ನೇ ಮನೆ ದೃಷ್ಟಿ ಮಿಥುನ ರಾಶಿ ನೋಡಿದ್ರಿ, 9ನೇ ಮನೆ ದೃಷ್ಟಿ ಸಿಂಹ ರಾಶಿ ನೋಡಿದ್ರಿ. ಆಯಿತಾ? ಸೊ ಇವಾಗ ನಾವು ಯಾರು ನೋಡಬೇಕಂದ್ರೆ ಸೂರ್ಯ ನೋಡಬೇಕು. ಅಂದರೆ ನಮಗೆ ಕೆಲಸ ಕೊಡೋ ಗ್ರಹ ಯಾರು ಅಂದರೆ ಸೂರ್ಯ. ಸೊ ಸೂರ್ಯ ಬಂದು ಇವಾಗ ಪ್ರೆಸೆಂಟ್ ಗೋಚಾರದಲ್ಲಿ ಮೇಷರಾಶಿಗೆ ಯಾವಾಗ ಬಂದಿರ್ತಾನೋ, ಮೇಷರಾಶಿ, ಮಿಥುನ ರಾಶಿ, ಸಿಂಹರಾಶಿ ಈ 3 ಮನೆಗೆ ಯಾವಾಗ ಸೂರ್ಯ ಬರ್ತಾನೋ ಆವಾಗ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. ಅರ್ಥ ಆಯ್ತಾ? ಇದು ಎಲ್ರಿಗೂ ಇದಾಗುತ್ತಂದರೆ ಎಲ್ರಿಗೂ ಕನ್ವರ್ಟ್ ಆಗಲ್ಲ. ಯಾಕಂದರೆ ಈ ಜಾತಕದಲ್ಲಿ ಬಂದು ಗುರು ಧನುಸ್ಸು ರಾಶಿಯಲ್ಲಿದ್ನು, ಆದರೆ ನಿಮ್ಮ ಜಾತಕದಲ್ಲಿ ಗುರು ಬಂದು ಬೇರೆ ಮನೇಲಿ ಇರ್ತಾರೆ. ಸೊ ಎಕ್ಸಾಂಪಲ್ ಇನ್ನೊಂದು ಚಾರ್ಟ್ ಹೇಳ್ತೀನಿ. ಆಯಿತಾ? ಇವಾಗ ಈ ಚಾರ್ಟ್ ನೋಡ್ಕೊಳ್ಳಿ. ಇವಾಗ ನಿಮ್ಮ ಜಾತಕದಲ್ಲಿ ಗುರು ಬಂದು ವೃಷಭ ರಾಶಿನವರ. ವೃಷಭ ರಾಶಿನಿಂದ 5ನೇ ಮನೆ ಲೆಕ್ಕಕ್ಕೆ ಬಂದರೆ 1, 2, 3, 4, 5. ಇದು 5ನೇ ಮನೆ ಬಂತು. 6, ಇದು 7ನೇ ಮನೆ ಬಂತು, ಇದು 9ನೇ ಮನೆ ಬಂತು. ಅಂದರೆ ಗುರುವಿನಿಂದ 5ನೇ ಮನೆ ಕನ್ಯಾ ರಾಶಿ ಆಯಿತು, 7ನೇ ಮನೆ ವೃಶ್ಚಿಕ ರಾಶಿ ಆಯಿತು, 9ನೇ ಮನೆ ಮಕರ ರಾಶಿ ಆಯಿತು. ಇದು ಜನ್ಮ ಜಾತಕ. ಜನ್ಮ ಜಾತಕದಲ್ಲಿ 5ನೇ ಮನೆ, 7ನೇ ಮನೆ, 9ನೇ ಮನೆ ನೋಡಿದ್ರಿ. ಇವಾಗ ಗೋಚಾರಕ್ಕೆ ಬರಬೇಕು. ಗೋಚಾರದಲ್ಲಿ ಯಾವಾಗ ಸೂರ್ಯ ಬಂದು ಕನ್ಯಾ ರಾಶಿಗೆ, ವೃಶ್ಚಿಕ ರಾಶಿಗೆ, ಮಕರ ರಾಶಿಗೆ ಯಾವಾಗ ಬರ್ತಾನೋ ಆ ಟೈಮಲ್ಲಿ ನಿಮಗೆ
ಸೂರ್ಯ ಏನಾದರೂ ವೃಶ್ಚಿಕ ರಾಶಿಗೆ ಬಂದವಾಗ ಕರೆಕ್ಟ್గా ಸೂರ್ಯ ಬಂದು ಒಂದು ಮನೆಯಲ್ಲಿ 30 ದಿವಸ ಇರುತ್ತಾನೆ. ಎಷ್ಟು? 30 ದಿವಸ ಇರ್ತಾನೆ. ಈ 30 ದಿವಸದಲ್ಲಿ ನಿಮಗೆ ಜಾಬ್ ಆಫರ್ಸ್ ಅನ್ನೋದು ಬರುತ್ತೆ. ಆ ಟೈಮಲ್ಲಿ ನೀವು ಇಂಟರ್ವ್ಯೂಗೆ ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಮಗೆ ಫಾದರ್ ಸೈಡಿಂದ ಅಂದರೆ ನಮ್ಮ ತಂದೆ ಇರ್ತಾರೆ, ಸೂರ್ಯ ಅಂದರೆ ನಮ್ಮ ತಂದೆ ಅಂತ ಅರ್ಥ. ಸೊ ಫಾದರ್ ಸೈಡ್ನಿಂದ ಅವ್ರು ರೆಕಮೆಂಡೇಶನ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತಾರೆ, ಅವ್ರ ಸೈಡಿಂದ ತುಂಬ ಜನಕ್ಕೆ ಗೌರ್ಮೆಂಟ್ ಜಾಬು ಸಿಕ್ಕೋಕ್ಕೂ ಚಾನ್ಸ್ ಇರುತ್ತೆ. ಯಾಕಂದರೆ ಸೂರ್ಯ ಅನ್ನೋದು ನಮಗೆ ಪ್ರೈವೇಟ್ ಜಾಬು ಕೊಡ್ಬೋದು, ಗೌರ್ಮೆಂಟ್ ಜಾಬು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದು ನಮ್ಮ ಲಕ್. ಆದರೆ ಈ ಟೈಮಲ್ಲಿ ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಬಂದವಾಗ, ವೃಶ್ಚಿಕ ರಾಶಿಗೆ ಬಂದವಾಗ, ಮಕರ ರಾಶಿಗೆ ಬಂದವಾಗ ನಮಗೆ ಜಾಬ್ ಆಫರ್ಸ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಾ? ಇದನ್ನ ಇನ್ನೂ ಒಂದು ಕಿತ ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ನಿಂದ ಲಾಸ್ಟ್ವರೆಗೂ ಇನ್ನೂ ಒಂದು ಕಿತ ಅರ್ಥ ಆಗೋ ಥರ ನೋಡಿ. ಸೊ ನಾನು ಡೀಟೇಲ್ಗೆ ನಿಧಾನವಾಗಿ ಹೇಳಿದ್ದೀನಿ. ಸೊ ಇನ್ನೂ ಒಂದು ಕಿತ ಪಾಸ್ ಮಾಡಿಬಿಟ್ಟು ವೀಡಿಯೋನ ಮತ್ತೆ ಫಸ್ಟ್ನಿಂದ ನೋಡಿ. 1 ಟೈಮ್ ಅಲ್ಲ 2 ಟೈಮ್ ನೋಡಿ, ಅರ್ಥ ಆಗುತ್ತೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದೇ ಥರ ನಿಮಗೆ ನೆಕ್ಸ್ಟ್ ಈ ಜಾಬ್ ಮಾತ್ರ ಅಲ್ಲ, ಸಪೋಸ್ ನೀವು ಬಿಸ್ನೆಸ್ ಮಾಡ್ಬೇಕು ಅನ್ಕೋಯಿದ್ದೀರಿ, ಇಲ್ಲಾಂದರೆ ನಾನು ಬೈಕ್ ತಗೊಬೇಕು ಅನ್ಕೋಯಿದ್ದೀನಿ, ಮನೆ ಕಟ್ಟಬೇಕು ಅನ್ಕೋಯಿದ್ದೀನಿ, ಈ ಥರ ನಿಮಗೇನಾದರೂ ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ನನಗೆ ಕಾಲ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ ತಗೊಬೋದು. ಸೊ ಕಂಪ್ಲೀಟ್ ನಿಮ್ಮ ಬರ್ತ್ ಚಾರ್ಟ್ ಏನೇನೈತೆ, ಸೊ ನಿಮ್ಮ ಕೆಲಸ, ಆರೋಗ್ಯ, ಮದುವೆ, ಬಿಸ್ನೆಸ್ಸು, ಎಜುಕೇಷನು ಏನೇನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಿಮ್ಮ ಫುಲ್ ಡೀಟೈಲು ನನಗೇನು ಬೇಕಂದರೆ ನೀವು ಹುಟ್ಟಿರೋ ಡೇಟು, ಟೈಮು, ಪ್ಲೇಸು ಕರೆಕ್ಟಾಗಿದ್ದೆ ಹೇಳ್ಬೋದು. ಮತ್ತು ನಾನು ವೇದಿಕ್ ಅಸ್ಟ್ರಾಲಜಿ ಮಾತ್ರ ಅಲ್ಲ, KP ಅಸ್ಟ್ರಾಲಜಿ ನೋಡ್ತೀನಿ. ಯಾಕಂತೀಯ, ವೇದಿಕ್ ಅಸ್ಟ್ರಾಲಜಿ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ಕೊಳ್ಳಿ. ಇವಾಗ ಇದೇ ಜಾತಕ ಹೊತ್ಕೊಳ್ಳಿ, ನಾನು ವೇದಿಕ್ ಅಸ್ಟ್ರಾಲಜಿ ನೋಡ್ತೀನಿ, KP ಅಸ್ಟ್ರಾಲಜಿ ನೋಡ್ತೀನಿ. ಯಾಕಂದರೆ ವೇದಿಕ್ ಅಸ್ಟ್ರಾಲಜಿಗೆ 50% ಮಾರ್ಕ್ ಕೊಟ್ಟೆ, KP ಅಸ್ಟ್ರಾಲಜಿಗೆ 50% ಮಾರ್ಕ್ ಕೊಡ್ತೀನಿ. ಯಾಕಂದರೆ ಎರಡೂ ತುಂಬ ಇಂಪಾರ್ಟೆಂಟು. ಒಂದು ಮಾತ್ರ ನೋಡ್ಬಿಟ್ಟು ಇನ್ನೊಂದು ಮಾತ್ರ ನೋಡೋಕ್ಕಾಗಲ್ಲ. ಸೊ ನಾವಿವಾಗ ಈ ವರ್ಷದಲ್ಲಿ ಶನಿ ಗೋಚರ ಫಲ ಆಯಿತು, ಗುರು ಗೋಚರ, ಇವಾಗ ಶನಿ ವಕ್ರಗತಿ ಆಗ್ತಾವನೆ, ಮತ್ತು ಗುರು ಬಂದು ಈ ವರ್ಷದಲ್ಲಿ ಇವಾಗ ಗುರು ಗೋಚರ ಫಲ ಆಯಿತು, ರಾಹು ಕೇತು ಆಯಿತು, ಶನಿ ಆಯಿತು. ಈ ಥರ ಇವೆಲ್ಲ ವೇದಿಕ್ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿರೋದು. ಇವೆಲ್ಲ ನಮಗೆ ಗೋಚರ ಫಲ ಅನ್ನೋದು ನಮ್ಮ ಲಗ್ನನಿಂದ ನೋಡ್ಕೊಬೇಕು. ಸ್ವಲ್ಪ ಜನ ಹೇಳ್ತಾರೆ ರಾಶಿ ಅಂತ, ಸೊ ಅದು ನೋಡ್ಕೊಬೋದು. ಸೊ KP ಅಸ್ಟ್ರಾಲಜಿ ಅನ್ನೋದು ಕರೆಕ್ಟಾಗಿ ಟೈಮ್ ಇದ್ದೆ, ಇದೇ ತಿಂಗಳಲ್ಲಿ ನಿಮಗೆ ಮದುವೆ ಆಗುತ್ತೆ, ಇದೇ ಟೈಮಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತ ಪಿನ್ ಟು ಪಿನ್ ಕರೆಕ್ಟ್ಗೆ ಹೇಳ್ಬೋದು. ಸಪೋಸ್ ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಇಲ್ಲ ಅಂದರೆ ಅದ್ರಾಗೆ ಚಿಂತನೆ ಮಾಡಬೇಡಿ. ಅದ್ರಾಗಂತ ಮಾಡಿಸಿರೋದು ಪ್ರಶ್ನಾಶಾಸ್ತ್ರ. ಈ ಪ್ರಶ್ನಾಶಾಸ್ತ್ರ ಏನಂದರೆ 1 ನಿಂದ 249 ಹೊರಗಡೆ, ಸೊ ನಿಮ್ಮ ಮನೆ ದೇವನ್ನ ತಿಳ್ಕೊಂಡು ಒಂದು ನಂಬರ್ ಹೇಳಬೇಕು. ಅರ್ಥ ಆಯ್ತಾ? ಇನ್ನೊಂದು ಕಿತ ಹೇಳ್ತೀನಿ ಕೇಳ್ಕೊಳ್ಳಿ. 1 ರಿಂದ 1 2 3 ಐತಲ್ಲ, 1 ರಿಂದ 249 ಹೊರಗಡೆ ಒಂದು ನಂಬರ್ ಹೇಳಬೇಕು ನಿಮ್ಮ ಮನೆ ದೇವನ್ನ ತಿಳ್ಕೊಂಡು. ಸೊ ಅವಾಗ ನೀವು ಪ್ರಶ್ನೆ ಕೇಳಬೇಕು. ಎಕ್ಸಾಂಪಲ್, ನಾನು ಯಾವಾಗ ಬೈಕ್ ತಗೊತೀನಿ ಅಂತ ಕೇಳ್ಬೋದು. ಆವಾಗ ಬೈಕ್ ಅನ್ನೋದು ಬಂದು 4ನೇ ಮನೆ ನೋಡಬೇಕು. ಸೊ 4ನೇ ಮನೇಲಿ ಏನಾದರೂ 4 6 ಕಾಂಬಿನೇಷನ್ ಬಂದಿದ್ದೆ ನಿಮಗೆ ಬೈಕ್ ತಗೋ ಯೋಗ ಐತೆ. ಅದು ಯಾವಾಗ ತೆಗಿತೀಯ ಅಂತ ಕರೆಕ್ಟ್ಗೆ ಪಿನ್ ಟು ಪಿನ್ ಹೇಳ್ಬಿಡ್ಬೋದು. ಸೊ ಅದು ಪ್ರಶ್ನಾಶಾಸ್ತ್ರ, KP ಅಸ್ಟ್ರಾಲಜಿ, ಮತ್ತು ಇದು ವೇದಿಕ್ ಅಸ್ಟ್ರಾಲಜಿ. ಸೊ ವೇದಿಕ್ ಅಸ್ಟ್ರಾಲಜಿ, KP ಅಸ್ಟ್ರಾಲಜಿ ಎರಡೂ ನೋಡ್ತೀರಿ. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ. ಸೊ ವಾಟ್ಸಪ್ ಮಾಡಿ, ಇಲ್ಲಾಂದರೆ ನೀವು ಕಾಲ್ ಮಾಡಿ ನಿಮ್ಮ ಫುಲ್ ಡೀಟೇಲ್ ತಿಳ್ಕೊಬೋದು. ಸೊ ನೀವೆಷ್ಟು ಫೀಸ್ ತಗೊತೀರಂದರೆ, ನಮ್ಮ ಫೀಸ್ ಬಂದ್ಬಿಟ್ಟು ಒಂದು ಪರ್ಸನ್ಗೆ 501 ರೂಪಾಯಿ. ಸೊ ಹೇಳ್ಬೇಕಂದ್ರೆ ಇದು ತುಂಬ ಜನ ಬಂದು 2000 3000 ಆ ಥರ ಎಲ್ಲ ತೆಗಿತಾರೆ. ಬಟ್
ನಾವು ವೇದಿಕ್ ಅಸ್ಟ್ರಾಲಜಿ KP ಅಸ್ಟ್ರಾಲಜಿ ಎರಡು ನೋಡಿ ಹೇಳ್ತಾ ಇರೋದು ನಿಮ್ಗೆ 100% ಅಕ್ಯುರೇಟ್ ಆಗಿರುತ್ತೆ ಹೇಳ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟೊತ್ತು ನೋಡಿದ್ರಿಗೆ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.